ಕಾಂಗ್ರೆಸ್ ಪಕ್ಷದ ಇತರ ನಾಯಕರು ಹೈಕಮಾಂಡ್ ವರ್ಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಿದ್ರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯವನ್ನ ಮಂಡಿಸ್ತಾರೆ ಅಂದ್ರೆ ಯಾವ ಕಾರಣಕ್ಕೆ? ಅವರಿಬ್ರು ಮಂತ್ರಿಗಳಲ್ವಾ, ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಗಳೇ, ಆಮೇಲೆ ಯಾರು ಕನ್ನಡಿಗರು ಮಂತ್ರಿ ಅಲ್ವಾ, ಇಬ್ರು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಡ್ಬೋದಲ್ವಾ. ಸೊ ನನ್ನ ಪ್ರಕಾರ ಅವರಿಬ್ರು ಎಲ್ಲೂ ಕ್ಯಾಬಿನೆಟ್ ಮೀಟಿಂಗ್ ತಂದಿಲ್ಲ. ಅವರೆಲ್ಲ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ, ಇದು ಡೆಮೊಕ್ರೆಟಿಕ್ ಕಂಟ್ರಿ, ನಮ್ದು ಡೆಮೊಕ್ರೆಟಿಕ್ ಪಾರ್ಟಿ, ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅನಿಸಿಕೆಗಳು ಹಂಚ್ಕೊಳ್ಳೋ ಹಕ್ಕಿದೆ. ಅದು ಸರಿನಾ ಇಲ್ವಾ ಕ್ಯಾಬಿನೆಟ್ ಅಲ್ಲಿ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಅಧ್ಯಕ್ಷರು ಆದ್ಮೇಲೆ ನಾವೊಬ್ಬ ಮಂತ್ರಿ ಒಂದು ಹೇಳಿಕೆ ಮೇಲೆ ಒಂದು ಚಾನೆಲ್ ಅಲ್ಲಿ ಹೇಳುವಷ್ಟು ನನಗೆ ಅಧಿಕಾರ ಇಲ್ಲ. ಪಾಯಿಂಟ್ ನಂಬರ್ 2, ಈ ಏನು ಭಾಗೇಂದ್ರ ಪಿತಾಮಹ ಕೇಜ್ರಿವಾಲ್ ಅವ್ರ ಪಾರ್ಟಿಯವರು ಹೇಳ್ತಾ ಇರೋದು ಈಗ ಇವರೇ ಹೇಳ್ತಾರಲ್ಲ, ಇವರೇ ಪಿತಾಮಹ, ಇವೆಲ್ಲ ಕೊಡೋದಕ್ಕೆ ಇವರೇ ಕಾರಣ. ಇವ್ರು ಹೇಳ್ತಾವ್ರು ಇವತ್ತು ಇದೆಲ್ಲ ಕೊಡ್ಬೇಕು ಇಲ್ವೋ ಅಂತ. ನೋಡಿ, ವಿ ವಿಲ್ ಸ್ಟಿಕ್ ಬೈ ವಾಟ್ ಯು ಹ್ಯಾವ್ ಪ್ರಾಮಿಸ್ಡ್ ಟು ದ ಪೀಪಲ್ ಆಫ್ ದಿಸ್ ಸ್ಟೇಟ್. ಆಮೇಲೆ ಇವ್ರು ಹೇಳ್ತಾ ನಮ್ಗೆ ಇನ್ನ ಜಾಸ್ತಿ ಸೀಟ್. ನಿಮಗೆ ಎಷ್ಟು ಸೀಟ್ ಬಂತು ಸ್ವಾಮಿ? ಡೆಲ್ಲಿಯಲ್ಲಿ 0. ಪಂಜಾಬ್ ಅಲ್ಲಿ ಎಷ್ಟು ಕೊಟ್ರು? ನೀವೆಲ್ಲ ಕೊಟ್ರಲ್ವಾ? ಎಷ್ಟು ಕೊಟ್ರು ನಿಮ್ಗೆ ಪಂಜಾಬ್ ಅಲ್ಲಿ? ಸೊ ದಯವಿಟ್ಟು ಮಾತಾಡುವಾಗ ಸ್ವಲ್ಪ ನಿಮ್ದು ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ, ನಿಮ್ ತಟ್ಟೆಯಲ್ಲಿ ಏನ ಬಿದ್ದಿದೆ ಅದು ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 1 ಅದನ್ನ ಬಿಟ್ಟಾಗ ನೆಕ್ಸ್ಟ್ ನಮ್ಮ JDS ಅವರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು HMT ಲ್ಯಾಂಡ್, HMT ಸತ್ತೋಗಿದೆ ಸ್ವಾಮಿ. ಒಂದು ಕಾಲದಲ್ಲಿ 92% ಇರುವ ಮಾರ್ಕೆಟ್ ಶೇರ್ ಕಂಪನಿನ ಮುಗಿಸ್ಬಿಟ್ಟಿದ್ದೀರಾ. ಈಗ ಅಲ್ಲಿರೋ ಅವ್ರದ್ದು ಮುಗಿಸ್ಬಿಡ್ಲಿ. ಹೋಗ್ಬೇಡಿ ಸರ್, ಒಂದ್ ನಿಮಿಷ. ನೀವು ಮಾತಾಡಿದ ಮಾತಿಗೆ ಏನೋ ಬಂತು, ಮಾತಾಡಿದ್ದಾರೆ. 3 ಜನ ಮಾತಾಡಿದ್ರಿ, ಆಂಕರ್ ಮಾತಾಡಿದ್ರಿ, ನಾನೇನ ಒಂದು ಮಾತು ಮಾತಾಡ್ತಾ ರೈಟ್. ಈಗ ಕಂಟಿನ್ಯೂ ಮಾಡಿ ಸರ್, ಈಗ ಕಂಟಿನ್ಯೂ ಮಾಡಿ. HMT ಬಗ್ಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಂತ ಅನ್ಕೊಂತಾರೆ ಕುಮಾರಸ್ವಾಮಿ ಅವರು. 300-400 ಎಕರೆ ಇದೆ, ಯಾರನ್ನ ಒಬ್ಬನ ಆಸಾಮಿನ ಹಿಡ್ಕೊಂಡ್ ಬಂದ್ಬಿಟ್ಟು ಅದಕ್ಕೆ ನಮ್ಮ ಸರ್ಕಾರ ಹೇಳ್ತಾ ಇದೆ, ಈ 300-400 ಎಕರೆ ಏನಿದೆ ಫಾರೆಸ್ಟ್ ಲ್ಯಾಂಡ್, ಅದು ಪ್ರತಿಯೊಬ್ಬ ಕನ್ನಡಿಗನಿಗೆ ಸೇರ್ಬೇಕಾಗಿರೋ ಲ್ಯಾಂಡ್. ಅದ್ರ ನೀವೇನೇನು ಬೇಕಂದ್ರೆ ನಿಮ್ಗೆ ಎಷ್ಟು, ಯಾಕ್ರಿ ನೀವು ಯಾಕೆ ಮಧ್ಯದಲ್ಲಿ ಬರ್ತೀರಿ? ಸ್ವಲ್ಪ ಕೊಡ್ರಿ. ಸ್ವಲ್ಪ ವೇಟ್ ಮಾಡ್ರಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅದು 300-500 ಎಕರೆವರೆಗಿದೆ. 300-350-400 ಎಕರೆ ಏನಿದೆಯೋ ಫಾರೆಸ್ಟ್ ಲ್ಯಾಂಡ್ ವಾಪಸ್ ಕೊಡಿ. ಯಾಕಂದ್ರೆ ಅದು ಕನ್ನಡಿಗರ ಸೊತ್ತದು, ಯಾರ ಸೊತ್ತು ಅಲ್ಲ. ಗ್ಯಾರಂಟಿ ಬಗ್ಗೆ ಮಾತಾಡೋಣ. ಸತ್ಯಪ್ರಕಾಶ್ ಅವರೇ, ನೀವಾಗ್ಲೇ ಉಲ್ಲೇಖ ಮಾಡ್ತಿದ್ರಿ, ತಂಗಡಗಿ ಅವರು, ಸತೀಶ್ ಜಾರಕಿಹೊಳಿ ಅವರು ಸಚಿವರು, ಅವರೇನೋ ಅವ್ರ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ, ಇದು ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಹೇಳಿದ್ರು. ನಿಮ್ದು ಪಕ್ಷದ ವೇದಿಕೆ ಅಂತ ಒಂದಿರುತ್ತೆ, ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪಕ್ಷದ ವೇದಿಕೆಯಲ್ಲಿ ಅಸಮಾಧಾನವನ್ನ ಹೊರ ಹಾಕಿದ್ರೆ ಜನ ಕನ್ಫ್ಯೂಸ್ ಆಗಲ್ಲ ಸರ್. ಗ್ಯಾರಂಟಿ ಇರುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದಾರೆ. ಅಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್, ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಸರ್. ಸತ್ಯಪ್ರಕಾಶ್ ಸರ್, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಜನ ಗೊಂದಲದಲ್ಲಿದ್ದಾರೆ ಸರ್, ಗ್ಯಾರಂಟಿ ಇರುತ್ತಾ ಇಲ್ವಾ ಅಂತ. ಗೃಹಲಕ್ಷ್ಮಿ ಕೆಲವೊಂದು ಗೊಂದಲ ಇಲ್ಲ, ನಿಮ್ಮಂತ ಮೀಡಿಯಾದವರು ಗೊಂದಲ ಮಾಡ್ತಾ ಇರೋದು, ಈ ಅಪೋಸಿಷನ್ ಪಾರ್ಟೀಸ್ ಗೊಂದಲ ಮಾಡ್ತಾ ಇರೋದು. ಎಲ್ಲನ ಹೇಳಿದ್ರ ನಮ್ಮ ಮುಖ್ಯಮಂತ್ರಿ ಏನನ್ನ ಹೇಳಿದ್ರ? ವಿಚಾರವನ್ನ ಪ್ರಸ್ತಾಪ ಮಾಡಬೇಡಿ, ಮಾಧ್ಯಮದ ಮೇಲೆ ಈ ತರ ದಯವಿಟ್ಟು ಆರೋಪವನ್ನ ಹೊರಿಸಬೇಡಿ. ನೋಡಿ, ದಯವಿಟ್ಟು ಸತ್ಯಪ್ರಕಾಶ್ ಅವರೇ, ಒಂದೇ ಒಂದು ವಿಚಾರ ನಾನು ಪ್ರಸ್ತಾಪ ಮಾಡ್ತೀನಿ. ನೋಡಿ, DK ಶಿವಕುಮಾರ್ ನಿಮಿಷ, ಸತ್ಯಪ್ರಕಾಶ್ ಅವರೇ, ಒಂದೇ ಒಂದು ವಿಷಯ. DK ಶಿವಕುಮಾರ್ ಆಯ್ತು, ಒಂದ್ ನಿಮಿಷ. ಸತ್ಯಪ್ರಕಾಶ್ ಅವರೇ, ಬೇರೆ ಯಾರು ಮಾತಾಡಿರೋದಲ್ಲ, DK ಶಿವಕುಮಾರ್ ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ನೀವು ಮಾಧ್ಯಮದ ಮೇಲೆ ಈ ತರ ಆರೋಪ ಮಾಡೋದನ್ನ ಯಾವ ಮಾಧ್ಯಮ ಕೂಡ ಒಪ್ಪಿಕೊಳ್ಳೋದಿಲ್ಲ. ಸತ್ಯಪ್ರಕಾಶ್ ಅವರೇ, ಮಾತಾಡುವಾಗ ಸ್ವಲ್ಪ ಗಮನ ಇಟ್ಟು ಮಾತಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಯ್ತಾ? ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಒಂದ್ ನಿಮಿಷ, ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಆದಾಯ ಹೆಚ್ಚು ಇರೋರು ಗ್ಯಾರಂಟಿಯನ್ನ ಪಡೆಯುತ್ತಿದ್ದಾರೆ, ಆದಾಯ ಹೆಚ್ಚಿರೋರು ಗ್ಯಾರಂಟಿಯನ್ನ ಪಡೀತಾ ಇದ್ದಾರೆ. ನಾನು ಹೇಳಿದ್ದೀನಿ, ಸಿಎಂ ಅವರು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ಕೈ ಬಿಡೋದಿಲ್ಲ, ಆದ್ರೆ ಪರಿಷ್ಕರಣೆ ಬಗ್ಗೆ ಸ್ವಲ್ಪ ಗಮನ ಹಾಕ್ತೀವಿ ಅಂತ. ಇದು ಮಾನ್ಯ ಉಪಮುಖ್ಯಮಂತ್ರಿಗಳ ಮಾತು. ಸತ್ಯಪ್ರಕಾಶ್ ಅವರು ಏನಂತೀರಿ? ನಾನು ಹೇಳ್ದೆ ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ವಾ, ಎಲ್ಲರೂ ಒಂದು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಎಲ್ಲರಿಗೆ ಅಶೋಕ್ ಅವ್ರಿಗೆ ವಿಪಕ್ಷ ನಾಯಕರಿಗೆ ಆತರ ಅನ್ಸಿದ್ರೆ, ವಿಜೇಂದ್ರ ಯಡಿಯೂರಪ್ಪ ಆತರ ಅನ್ಸಿದ್ರೆ ಒಂದು ಲೆಟರ್ ಬರಲಿ, ಒಂದು ಪಾರ್ಟಿ ಮೀಟಿಂಗ್ ಕರೀತಾರೆ, ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ನೋಡೋಣ. ಕಳಕಳಿ ಏನ್ ಗೊತ್ತಾ, ಜನಕ್ಕೆ ಗೊಂದಲ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಗ್ಯಾರಂಟಿ ಮೀಡಿಯಾ ಮತ್ತೆ ಅಪೋಸಿಷನ್ ಅವರು ನಾವಲ್ಲ ಸರ್ ಇದೇ ಶಬ್ದಗಳ ಪ್ರಯೋಗ ಬೇಡ ಅಂತ ಹೇಳಿದ್ದು ಸತ್ಯಪ್ರಕಾಶ್ ಅವರೇ, ಈ ಶಬ್ದಗಳ ಪ್ರಯೋಗ ಬೇಡ ಅಂತ ಹೇಳಿದ್ದು ಸತ್ಯಪ್ರಕಾಶ್ ಅವರೇ, ಈ ಶಬ್ದಗಳ ಪ್ರಯೋಗ ಬೇಡ ಅಂತ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕನ್ನಡದಲ್ಲಿ ಸತ್ಯಪ್ರಕಾಶ್ ನಿಮ್ಮ ಮುಖ ತೋರಿಸಿ ನಿಮ್ಮ ಸತ್ಯ ಹೊರಡ್ತಾ ಇದೀವಿ. ಸತ್ಯಪ್ರಕಾಶ್ ಅವರೇ, ಮಾಧ್ಯಮದ ಪಾತ್ರ ನಿಮ್ಗೆ ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಯೋಗ್ಯತೆ ಇಡೀ ಕರ್ನಾಟಕ ತಿಳಿಸಿದೀವಿ. ಇದೇ ಪಾದಯಾತ್ರೆ ಮಾಡಿ. ಅಲ್ಲಿ ಸಿದ್ದರಾಮಯ್ಯ ಅವರೊಂದು ಕಾರ್ಯಕ್ರಮ ಮಾಡಿದ್ರೆ 5 ಲಕ್ಷ ಜನ ಸೇರಿದ್ರು ಮೈಸೂರಲ್ಲಿ. ಪ್ರತಿಯೊಬ್ಬರು 500 ರೂಪಾಯಿ ಕೊಟ್ಟು ಕಳಿಸಿರೋದು ನನಗೂ ಗೊತ್ತು. 500 ರೂಪಾಯಿ ಪೇಡ್ ಆರ್ಟಿಸ್ಟ್ಗಳು. ರೈಟ್ ಸತ್ಯಪ್ರಕಾಶ್ ಅವರೇ, ಪೇಡ್ ಆರ್ಟಿಸ್ಟ್ 500 ರೂಪಾಯಿ. ರೈಟ್ ರೈಟ್ ಎಷ್ಟು ಚೇರ್ಗಳು ಕುಂತಿತ್ತು ನನಗೂ ಗೊತ್ತು, ಎಲ್ಲ ನೋಡಿದೀವಿ. ನಿಮ್ಮ ಚರಿತ್ರೆ ನಮಗೂ ಗೊತ್ತಿದೆ. ಸೊನ್ನೆ ನಮ್ಮ ಹತ್ರ ನೀವು ಏನು ಮಾತಾಡಬೇಡಿ, ಎಲ್ಲ ಬಿಚ್ಚಿ ಬಿಡ್ತೀವಿ. ಓಕೆ ಗಾಟ್ ಇಟ್. ಸತ್ಯಪ್ರಕಾಶ್ ಅವರು ಕಾಂಗ್ರೆಸ್ ನ ವಕ್ತಾರು, ಕಾಂಗ್ರೆಸ್ ಅನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈ ಸತ್ಯಪ್ರಕಾಶ್ ಒಂದು ಅರ್ಥ ಮಾಡ್ಕೊಳ್ಬೇಕು. ರೈಟ್, ಸತ್ಯಪ್ರಕಾಶ್ ಒಂದು ಅರ್ಥ ಮಾಡ್ಕೊಳ್ಬೇಕು, ಮಾಧ್ಯಮಗಳ ಮೇಲೆ ಗಂಭೀರ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಮಾತಾಡೋದನ್ನ ನೇರವಾಗಿ ಮಾಧ್ಯಮ ಜನರ ಮುಂದೆ ಇಡುತ್ತೆ. ಡಿ ಕೆ ಶಿವಕುಮಾರ್ ಅವರು ಮಾತಾಡೋದನ್ನು ಕೂಡ ನೇರವಾಗಿ